ಇನ್ನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಕನಕಪುರದಲ್ಲಿ ವಿಶೇಷ ಮತದಾನ ಕೇಂದ್ರವನ್ನ ನಿರ್ಮಿಸಲಾಗಿದೆ. ಅರಣ್ಯ ಉಳಿಸಿ ಬೆಳೆಸಿ ಅನ್ನೋ ಅರಿವು ಮೂಡಿಸುವ ಹಿನ್ನೆಲೆಯನ್ನ ಇಟ್ಕೊಂಡು ಈ ಒಂದು ಮತದಾನ ಕೇಂದ್ರವನ್ನ ಇಲ್ಲಿ ರಚನೆ ಮಾಡಿದ್ದಾರೆ. ಅರಣ್ಯ ಇಲಾಖೆಯಿಂದ ಅಡವಿ ಎಂಬ ವಿಶೇಷವಾದ ಮತಗಟ್ಟೆಯನ್ನ ಸ್ಥಾಪನೆ ಮಾಡಲಾಗಿದೆ. ಮತದಾರರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಅನೇಕ ರೀತಿಯಾಗಿ ಬೇರೆ ರೀತಿಯಾಗಿ ಮತಗಟ್ಟೆಯನ್ನ ನಿರ್ಮಾಣ ಮಾಡೋದನ್ನ ನೋಡಿದ್ದೀರಾ. ಇಲ್ಲಿ ಕಾಡನ್ನ ಉಳಿಸುವಂತ ನಿಟ್ಟಿನಲ್ಲಿ ಅರಣ್ಯ ನಾಶ ಆಗಬಾರದು ಅನ್ನುವಂತ ಸಂದೇಶವನ್ನ ಕೊಡುವಂತ ನಿಟ್ಟಿನಲ್ಲಿ ಮತದಾನ ಮಾಡಿ ಬಂದ ಜನರಿಗೆ ಸಸಿಗಳನ್ನ ನೀಡಿ ಅರಿವನ್ನ ಮೂಡಿಸ್ತಾ ಇದ್ದಾರೆ. ಇದು ಮತಗಟ್ಟೆ ಸಂಖ್ಯೆ 79ರ ಜಿಟಿಟಿಸಿ ಮತಕೇಂದ್ರದಲ್ಲಿ ಹೊಸ ಥೀಮ್ ಒಂದು ಬೆಳಕಿಗೆ ಬಂದಿದೆ. ಮತಗಟ್ಟೆ ಒಳಗೆ ಹೋಗಿ ಬರೋರಿಗೆ ಕಾಡಿನ ಅನುಭವ ಇಲ್ಲೇ ಆಗುತ್ತೆ. ಮತಗಟ್ಟೆ ಮುಂದೆ ಚಪ್ಪರ, ವಿಶೇಷ ಹೂ, ತಳಿರು ತೋರಣಗಳಿಂದ ಕೂಡ ಅಲಂಕಾರವನ್ನ ಮಾಡಲಾಗಿದೆ. ಅಂದ್ರೆ ಅರಣ್ಯ ನಾಶ ಮಾಡಬಾರ್ದು, ಅರಣ್ಯವನ್ನ ಉಳಿಸಬೇಕು ಅನ್ನುವಂತ ಒಂದು ಸಂದೇಶ, ಮತ್ತೆ ಮತದಾನ ಮಾಡಿ ಹೊರಗೆ ಬರುವವರಿಗೆ ಒಂದು ಸಸಿಯನ್ನ ಕೊಡುವ ಮೂಲಕ ನೀವು ಕೂಡ ಅರಣ್ಯವನ್ನ ಬೆಳೆಸಿ ಅನ್ನುವಂತ ಸಂದೇಶವನ್ನ ಸಾರ್ತಾ ಇದ್ದಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ. ಕನಕಪುರ ಫಾರೆಸ್ಟ್ ಟೀಮ್ ಸೀರಿಯಲ್ ನಂಬರ್ ಹೇಳಿ ನೀವೇ. ಹೋದ್ ಸತಿನೂ ಬಂದು ಓಟ ಪುಟ್ಟೋದು ಏನು ಕೊಟ್ಟಿಲ್ಲ. ಈ ಸತಿ ಹಸಿರು ಉಳಿಸಿ ಅಂತ ಗಿಡಗಳು ಕೊಟ್ಟಿ ಕಳಿಸ್ತಾ ಇದ್ದಾರೆ. ಅದರಿಂದ ಒಂಥರ ಖುಷಿ. ನಮ್ಮ ಹಕ್ಕು ನಾವು ಚಲಾಯಿಸಬೇಕು ಅನ್ನೋ ಇದಕ್ಕೆ ಅದ್ರ ಜೊತೆಗೆ ಇದು ಕೊಡ್ತಾರಲ್ಲ, ನಾವ್ ಇದನ್ನ ಉಳಿಸೋಣ ಬಿಡಿ. ಹೌದು, ತುಂಬಾ ಒಳ್ಳೇದು. ಹಸಿರು ಕೊಡ್ಲಿ, ಎಲ್ಲಾ ಕಡೆನೂ ಕೊಡ್ಲಿ, ಎಲ್ಲಾ ಕಡೆನೂ ಹಸಿರಿರ್ಲಿ, ಒಂದೊಂದ್ ಮನೇಲೂ ಒಂದೊಂದ್ ಗಿಡ ನೆಡ್ಲಿ, ಅದೇ ನಮ್ಮ ಆಸೆ. ಹೋದ್ ಸತಿನೂ ಬಂದು ಓಟ ಪುಟ್ಟೋದು ಏನು ಕೊಟ್ಟಿಲ್ಲ. ಈ ಸತಿ ಹಸಿರು ಉಳಿಸಿ ಅಂತ ಗಿಡಗಳು ಕೊಟ್ಟಿ ಕಳಿಸ್ತಾ ಇದ್ದಾರೆ. ಅದರಿಂದ ಒಂಥರ ಖುಷಿ. ನಮ್ಮ ಹಕ್ಕು ನಾವು ಚಲಾಯಿಸಬೇಕು ಅನ್ನೋ ಇದಕ್ಕೆ ಅದ್ರ ಜೊತೆಗೆ ಇದು ಕೊಡ್ತಾರಲ್ಲ, ನಾವ್ ಇದನ್ನ ಉಳಿಸೋಣ ಬಿಡಿ. ಹೌದು, ತುಂಬಾ ಒಳ್ಳೇದು. ಹಸಿರು ಕೊಡ್ಲಿ, ಎಲ್ಲಾ ಕಡೆನೂ ಕೊಡ್ಲಿ, ಎಲ್ಲಾ ಕಡೆನೂ ಹಸಿರಿರ್ಲಿ, ಒಂದೊಂದ್ ಮನೇಲೂ ಒಂದೊಂದ್ ಗಿಡ ನೆಡ್ಲಿ, ಅದೇ ನಮ್ಮ ಆಸೆ. ಹೋದ್ ಸತಿನೂ ಬಂದು ಈ ಒಂದು ಮತಗಟ್ಟೆ ಕ್ಷೇತ್ರದಲ್ಲಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ಮಾತನಾಡಿಸಿದ್ದಾರೆ. ಅಲ್ಲಿಯ ಮತದಾರರನ್ನ ಚಿಟ್ಚಾಟ್ ಮಾಡಿದ್ದಾರೆ. ಏನ್ ಹೇಳಿದ್ರು ಕೇಳೋಣ ಬನ್ನಿ. ಕನಕಪುರದಲ್ಲಿ ಅಡವಿಯಲ್ಲಿ ವಿಶೇಷವಾದ ಮತದಾನ ಕೇಂದ್ರವನ್ನ ನಿರ್ಮಾಣ ಮಾಡಿರುವಂತದ್ದು ದೃಶ್ಯಗಳಲ್ಲಿ ನೀವು ನೋಡಬಹುದು. ಅರಣ್ಯ ಮತದಾನ ಕೇಂದ್ರ ಅಂತ ಹೇಳಿ ಒಂದು ಥೀಮ್ ಆಫ್ ಫಾರೆಸ್ಟ್ ಪೋಲಿಂಗ್ ಸ್ಟೇಷನ್ ಅಂತ ಹೇಳಿ ಒಂದು ಮಾಡಿರುವಂತದ್ದು. ಸಂಪೂರ್ಣವಾಗಿ ಇದನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಎಂತ ಹೇಳಿದ್ರೆ ನಾವು ಹೋಗ್ತಿರುವಂತ ಮತದಾನ ಕೇಂದ್ರದ ಎರಡೂ ಭಾಗದಲ್ಲಿ ಗಿಡಗಳನ್ನ ಇಟ್ಟಿರುವಂತದ್ದು. ಗಿಡಗಳನ್ನ ಇಟ್ಟು ಇವರು ಮತದಾನಕ್ಕೆ ಎಂಟ್ರಿ, ಅಂದ್ರೆ ಫಾರೆಸ್ಟ್ ನ ಒಳಗಡೆ ಬಂದಂಗೆ ಅಡವಿ ಒಳಗೆ ಬಂದ ಒಂದು ಥೀಮ್ ಅನ್ನ ಇಟ್ಕೊಂಡು ಈ ಒಂದು ಮತದಾನ ಕೇಂದ್ರವನ್ನು ಮಾಡಿರುವಂತದ್ದು. ನೀವು ದೃಶ್ಯಗಳಲ್ಲಿ ನೋಡಬಹುದು, ಅಲ್ಲಿ ಅಡವಿ ಅಂತಾನೆ ಹೇಳಿ ಬರ್ದಿರುವಂತ, ಅಂದ್ರೆ ಬರೋಂಥವ್ರಿಗೆ ಗೊತ್ತಾಗುವಂಥದ್ದು. ಸಂಪೂರ್ಣವಾಗಿ ಇದು ಏನು ಫಾರೆಸ್ಟ್ ಥೀಮ್ ಇದೆ. ನೀವು ಮತದಾನದ ಸೆಂಟರ್ಗೂ ಕೂಡ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ ನಿಮ್ಗೆ. ಇಲ್ಲಿ ಮತದಾನ ಮಾಡುವಂತ ಕೇಂದ್ರ ಏನಿದೆ, ಈ ಕೇಂದ್ರದಲ್ಲಿ ಸಂಪೂರ್ಣವಾಗಿ ಫಾರೆಸ್ಟ್ ಮಾದರಿಯಲ್ಲೇ ಇದು ಸಂಪೂರ್ಣವಾಗಿ ನಿರ್ಮಾಣ ಮಾಡಿರುವಂತದ್ದು. ಇದರ ಉದ್ದೇಶ ಒಂದು ಕಾಡನ್ನು ಉಳಿಸುವಂಥದ್ದು, ಮತ್ತೊಂದು ಮತದಾರರು ಏನಿದ್ದಾರೆ ವೋಟಿಂಗ್ ಪರ್ಸೆಂಟೇಜ್ ಅನ್ನ ಜಾಸ್ತಿ ಮಾಡುವಂತಹ ಉದ್ದೇಶವನ್ನ ಇಟ್ಕೊಂಡು ಇದು ಮಾಡಿರುವಂಥದ್ದು. ಅಂದ್ರೆ ಈ ರೀತಿಯ ಒಂದು ಥೀಮ್ ಮಾಡಿದ್ರೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮತ್ತೆ ಇದರ ಜೊತೆಗೆ ವೋಟಿಂಗ್ ಪರ್ಸೆಂಟೇಜ್ ಕೂಡ ಜಾಸ್ತಿ ಆಗುತ್ತೆ ಅಂತ. ಅದರ ಉದ್ದೇಶ ಹೇಗೆ, ಯಾಕಾಗಿ ಈಗ ಮಾಡಬೇಕು, ಈ ತರದ ಒಂದು ಥೀಮ್ ಬಂತು ಏನು ಅಂತ ಹೇಳಿ ನಾವು ಇಲ್ಲಿನ ಪೌರಾಧ್ಯಕ್ಷರನ್ನ ಮಾತಾಡಿಸ್ತಾ ಹೋಗೋಣ. ಮಾದೇವ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ಈ ರೀತಿಯಾಗಿ ಒಂದು ಥೀಮ್ ಮಾಡಬೇಕು ಅಂತ ಹೇಳಿ ಮತ್ತೆ ಇದ್ರ ಉದ್ದೇಶ ಏನು ಮಾಡಿದ್ವಿ? ಎಲ್ಲರಿಗೂ ನಮಸ್ಕಾರ. ನಮ್ಮ ಕನಕಪುರ ನಗರಸಭೆ ವ್ಯಾಪ್ತಿಯ ಮತದಾನ ಕೇಂದ್ರ ಸಂಖ್ಯೆ 79 GTTCಯಲ್ಲಿ ಒಂದು ಫಾರೆಸ್ಟ್ ಥೀಮ್ ಮತಗಟ್ಟೆಯನ್ನು ಸ್ಥಾಪನೆ ಮಾಡಿದ್ದೀವಿ. ಇದನ್ನು ನಾವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮತ್ತು ಕರ್ನಾಟಕದ ಚುನಾವಣಾ ಆಯೋಗ ಜೊತೆಗೆ ನಮ್ಮ ನಗರಸಭೆ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಸಹಯೋಗದೊಂದಿಗೆ ಈ ಒಂದು ಫಾರೆಸ್ಟ್ ಥೀಮ್ ಆಧಾರಿತ ಒಂದು ಮತಗಟ್ಟೆಯನ್ನು ಸ್ಥಾಪನೆ ಮಾಡಿದ್ದೀವಿ. ಇದರ ಪ್ರಮುಖ ಉದ್ದೇಶ ಏನಂತಂದರೆ ಮತದಾರರನ್ನ ಆಕರ್ಷಣೆ ಮಾಡೋದು ಮತ್ತು ಮತದಾನದ ಪ್ರಮಾಣವನ್ನು ಹೆಚ್ಚಿನ ಮಾಡುವಂಥ ಒಂದು ಪ್ರಮುಖ ಉದ್ದೇಶ. ಇದರ ಜೊತೆಗೆ ಮತದಾನ ಮಾಡುವ ಮತದಾರರು ಮತದಾನ ಮಾಡೋಕ್ಕೆ ಯಾರು ಮತದಾನ ಬರ್ತಾರೆ ಅವ್ರಿಗೆ ಪರಿಸರ ಕಾಳಜಿಯನ್ನು ಉಂಟು ಮಾಡುವಂತಹ ಒಂದು ಮಹೋನ್ನತ ಉದ್ದೇಶವನ್ನು ಈ ಒಂದು ಆಧಾರದ ಮೇಲೆ ವಿಶೇಷ ಮತಗಟ್ಟೆಯನ್ನು ಸ್ಥಾಪನೆ ಮಾಡಿದ್ದೀವಿ. ನಿಮಗೆ ಗೊತ್ತಿರಬಹುದು, ಈಗ ಪರಿಸರ ಹವಾಮಾನ ಬದಲಾವಣೆ ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಈ ಹವಾಮಾನ ಬದಲಾವಣೆಯ ಹಿನ್ನೆಲೆಯಲ್ಲಿ
ಈ ಮತದಾರರಿಗೆ ಒಂದು ಪರಿಸರ ಸಂರಕ್ಷಣೆಯ ಒಂದು ಕಾಳಜಿಯನ್ನು ನಾವು ಉಂಟು ಮಾಡಬೇಕು. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸಂರಕ್ಷಣೆ ಮಾಡಬೇಕು. ಈ ಮೂಲಕ ಮರಗಿಡಗಳನ್ನು ಬೆಳೆಸಬೇಕು ಅಂತ ಒಂದು ಉದ್ದೇಶವನ್ನು ಮತದಾರಗಳಿಗೆ ಒಂದು ಸಾರುವ ಉದ್ದೇಶದಿಂದ ಈ ಒಂದು ಮತಗಟ್ಟೆಯನ್ನು ಸ್ಥಾಪನೆ ಮಾಡಿದ್ವಿ. ಇದು ಕರ್ನಾಟಕದಲ್ಲೇ ಫಸ್ಟ್ ಇದೇ ಮತಕೇಂದ್ರ ಆಗಿರೋದು, ಇಲ್ಲ ಈ ರೀತಿಯಾಗಿ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಮಾಡಲಾಗಿದೆಯಾ? ಸೊ ನೀವು ಅನುಮತಿಯನ್ನು ಪಡ್ಕೊಳ್ಬೇಕು, ಈ ಥರದೊಂದು ಥೀಮ್ ಬರಬೇಕು ನಿಮಗೆ, ಯಾಕೆ ಯೋಚನೆ ಬಂತು? ಇದು ನಮ್ಮ ಚುನಾವಣಾ ಆಯೋಗ ಮತ್ತು ನಮ್ಮ ಜಿಲ್ಲಾ ಚುನಾವಣಾಧಿಕಾರಿಗಳು ಈ ಥರ ಫಾರೆಸ್ಟ್ ಥೀಮ್ ಅಥವಾ ಮತಗಟ್ಟೆಯನ್ನು ಸ್ಥಾಪನೆ ಮಾಡಬೇಕು ಅಂತ ನಮ್ಮ ನಗರಸಭೆಗೆ ಆಲ್ರೆಡಿ ರಿಟರ್ನಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದರು. ಈಗ ಚನ್ನಪಟ್ಟಣದಲ್ಲಿ ನೋಡಿದ್ರೆ ಅಲ್ಲಿ ವಿಶೇಷವಾಗಿ ಇದಿದೆ, ಟಾಯ್ಸ್ ಆಧಾರಿತ ಮತಗಟ್ಟೆಗಳನ್ನು ಅಲ್ಲಿ ಮಾಡ್ತಾರೆ. ಇನ್ನು ಬೇರೆ ಬೇರೆ ಕಡೆ ಏನು ಅಲ್ಲಿ ಒಂದು ಸ್ಥಳೀಯ ವಿಶೇಷತೆ ಏನಿದೆ ಅದನ್ನು ಒಂದು ಥೀಮ್ ಆಧಾರಿತ ಮತಗಟ್ಟೆ ಸ್ಥಾಪನೆ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ನಮ್ಮ ಕನಕಪುರ ನಗರಸಭೆ ನೀವು ನೋಡಿರ್ಬೋದು, ಈ ಕಡೆ ಹುಣಸನಹಳ್ಳಿ ಮತ್ತು ಕೊಂಡನಹಳ್ಳಿ ಕಡೆ ಎಲ್ಲ ಫಾರೆಸ್ಟ್ ಹೆಚ್ಚು ಸಂಖ್ಯೆಯಲ್ಲಿ ಬರ್ತದೆ. ಆದ್ದರಿಂದ ನಮಗೆ ಫಾರೆಸ್ಟ್ ಆಧಾರಿತ ಒಂದು ಮತಗಟ್ಟೆನ ಸ್ಥಾಪನೆ ಮಾಡಬೇಕು ಅಂತ ನಮಗೆ ಇನ್ಸ್ಟ್ರಕ್ಷನ್ ಬಂದಿರೋದ್ರಿಂದ ಇದನ್ನು ನಾವು ನಮ್ಮದೇ ಆದ ಪರಿಕಲ್ಪನೆಯಲ್ಲಿ ಒಂದು ಮತಗಟ್ಟೆಯನ್ನು ಸ್ಥಾಪನೆ ಮಾಡಿದ್ದೀವಿ. ಜನ ಬಂದಂಥವ್ರು ಪ್ರತಿ ಬಾರಿ ಬರ್ತಿದ್ರು, ಓಟ್ ಹಾಕ್ತಿರು ಹೋಗ್ತಿದ್ರು. ಈ ಬಾರಿ ಬರ್ತಾರೆ, ಇದನ್ನು ವಿಶೇಷವಾಗಿರುತ್ತೆ. ಮತ್ತು ಅದ್ರ ಜೊತೆ ಅವ್ರಿಗೆ ಒಂದೊಂದು ಗಿಡವನ್ನು ಕೂಡ ಸಸಿಯನ್ನು ಕೊಡ್ತಾ ಇದ್ದೀರಾ. ಕೊಡ್ತಾ ಅವ್ರಿಗೆ ಏನು ಹೇಳ್ತಾ ಇದ್ದಾರೆ, ಜನ ಹೇಗೆ ರೆಸ್ಪಾನ್ಸ್ ಮಾಡಿ? ನೀವೇ ನೋಡ್ತಾ ಇರ್ಬೋದು, ಈಗ ಒಳಗಡೆಗೆ ಎಂಟ್ರ್ ಆದ ತಕ್ಷಣ ಒಳ್ಳೆ ತಣ್ಣನೆ ವಾತಾವರಣ ಕಾಣ್ತಾ ಇದೀವಿ. ಈಗ ಮತ್ತು ಮರಗಿಡಗಳನ್ನು ನೋಡಿ ಅವ್ರಿಗೂ ಖುಷಿ ಆಗ್ತಾ ಇದೆ. ಈಗ ಕಣ್ಣಿಗೆ ಹಸಿರು ನಮಗೆ ಯಾವಾಗ ನೋಡಿದ್ರೆ ಯಾವಾಗಲೂ ಕಣ್ಣಿಗೆ ತಂಪು ಅನಿಸುತ್ತೆ, ಖುಷಿ ನೀಡುತ್ತೆ. ಹಾಗಾಗಿ ಜನರು ಭಾಳ ಅಪ್ರಿಷಿಯೇಷನ್ ಮಾಡ್ತಾ ಇದ್ದಾರೆ. ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಮತ್ತು ಮತದಾನ ಮಾಡಿ ಹೋದಂತಹ ಮತದಾರರಿಗೆ ನಾವು ಹೂವಿನ ಗಿಡಗಳು, ತರಕಾರಿ ಗಿಡಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದರಿಂದ ಜನರು ಬಹಳ ಖುಷಿಯಾಗಿ ತಮ್ಮ ಎಲ್ಲ ಏರಿಯಾ ಜನಗಳಿಗೆ ಹೇಳಿ ಮತಗಟ್ಟೆಗೆ ಬರುವಂತೆ ತಿಳಿಸ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಮತದಾನ ಮಾಡ್ತಾರೆ ಅಂತ ನಾವು ಅನ್ಕೊಂಡಿದ್ವಿ. ನಾವು ಸಂಜೆ 6 ಗಂಟೆ ಒಳಗೆ ಗೊತ್ತಾಗುತ್ತೆ. ಸೊ ಕೇಳಿದ್ರಲ್ಲ, ಒಂದು ಮತದಾರರಲ್ಲಿ ಪ್ರೋತ್ಸಾಹ ಕೊಡುವಂಥದ್ದು, ಅವ್ರನ್ನ ಸೆಳೆಯುವಂಥದ್ದು, ಅಂದರೆ ಬಂದು ವೋಟಿಂಗ್ ಅನ್ನ ಮಾಡಿ ಅಂತ ಹೇಳುವಂಥದ್ದು. ಸೊ ಅದರ ಜೊತೆಗೆ ಒಂದು ಫಾರೆಸ್ಟ್ ಮರವನ್ನು ಬೆಳೆಸಿ, ನಾಡನ್ನು ಉಳಿಸಿ, ಪರಿಸರವನ್ನು ಉಳಿಸಿ ಅನ್ನೋ ತೀರ್ಪಿನಲ್ಲಿ ಇಟ್ಕೊಂಡು ಸಂಪೂರ್ಣ ಈ ಮತಕೇಂದ್ರವನ್ನ ನಿರ್ಮಾಣ ಮಾಡಿರುವಂಥದ್ದು. ಇದರಿಂದ ಮತದಾರರ ಪರ್ಸೆಂಟೇಜ್ ಕೂಡ ಜಾಸ್ತಿ ಆಗ್ತದೆ, ಜನರು ಕೂಡ ಖುಷಿಯಾಗಿದ್ದಾರೆ ಅಂತ ಹೇಳಿ ಸ್ಪಷ್ಟಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಸಂತೋಷ್ ಪಟೇಲ್, ಕನಕಪುರ, T5 ನ್ಯೂಸ್, ಬೆಂಗಳೂರು.